ಮಗನಿಗೆ ಅಕ್ಕನಾದ ಲೀನಾ ಮೆದಿನಾ ಮೌನದೊಳಗೆ ಅಡಗಿದ ಭೀಕರ ಸತ್ಯವೆನ್ನುವುದೇ ಅರ್ಥವಾಗದ ವಯಸ್ಸಿನಲ್ಲಿ ಮಗುವಿನ ಕೈ ಹಿಡಿದು ನಿಲ್ಲಬೇಕಾದ ತಾಯಿಯಾಗಿ ಬದುಕಬೇಕಾದ ಲೀನಾ ಮೆದಿನಾ ಆಟವಾಡಬೇಕಾದ ಕೈಗಳಲ್ಲಿ ಮಗುವಿನ ಹೊರೆ, ಕನಸು ಕಾಣಬೇಕಾದ ಕಣ್ಣುಗಳಲ್ಲಿ ಅಶ್ರುಗಳೇ ನೆಲೆಸಿದ್ದವು. ಸರಿಯಾಗಿ ಎದ್ದು ನಡೆಯಲಾಗದ ವಯಸ್ಸಿಗೆ ಮೈ ನೆರೆದಿದ್ದಳು. ಶಾಲೆ ಸೇರುವ ಹೊತ್ತಿಗೆ ಗರ್ಭಿಣಿಯಾಗಿ ಗಂಡು ಮಗುವಿಗೆ ಜನ್ಮ ನೀಡಿದಳು. ಅಷ್ಟು ಸಣ್ಣ ವಯಸ್ಸಿನ ಮಗುವಿನ ಮೇಲೆ ಅತ್ಯಾಚಾರವೆಸಗಿದ ಆರೋಪದಲ್ಲಿ ಆಕೆಯ ಪ್ರೀತಿಯ ತಂದೆ ಜೈಲು ಸೇರಬೇಕಾಯಿತು. ತಾನೇ ಹೆತ್ತು ಮುತ್ತು ತುತ್ತಿಟ್ಟು ಸಾಕಿದರೂ ಮಗನಿಗೆ ನಿನ್ನಕ್ಕ ನಾನು ಎಂದು ಸುಳ್ಳು ಹೇಳಿ ಸಾಕಿ ದೊಡ್ಡವನನ್ನಾಗಿ ಮಾಡಿದಳು. ಇಷ್ಟೆಲ್ಲ ಆದರೂ ಅವಳು ಕುಗ್ಗಲಿಲ್ಲ. ಬದುಕುವಟ್ಟಿದ ಸವಾಲುಗಳಿಗೆ ಹೆದರಿ ಮೂಲೆ ಸೇರಲಿಲ್ಲ. ಎಲ್ಲವನ್ನೂ ಮೆಟ್ಟಿ ನಿಂತು ಎಲ್ಲರಂತೆ ಬದುಕಿ ತೋರಿದಳು. ಹೀಗೆ ಆಡಿಕೊಂಡಿರಬೇಕಾದ ವಯಸ್ಸಿನಲ್ಲಿ ಇನ್ನೊಂದು ಜೀವಕ್ಕೆ ಜೀವವಾಗಿ, ಆಸರೆಯಾಗಿ, ಆಧಾರವಾಗಿ ಬದುಕು ಉಳಿದವರು ಪೇರುವಿನ ಲೀನಾ ಮೆದಿನಾ. ಪೇರುವಿನ ಸಣ್ಣ ಹಳ್ಳಿಯೊಂದರಲ್ಲಿ 1933 ಸೆಪ್ಟೆಂಬರ್ 23ರಂದು ಜನಿಸಿದ ಮೆದಿನಾ ತನಗೆ 5 ವರ್ಷ 7 ತಿಂಗಳು 21 ದಿನವಾಗಿದ್ದಾಗಲೇ ತಾಯಿಯಾಗಿದ್ದಳು. ಇದುವರೆಗೆ ದಾಖಲಾಗಿರುವ ಮಾಹಿತಿಗಳ ಪ್ರಕಾರ ಅತ್ಯಂತ ಕಿರಿಯ ವಯಸ್ಸಿಗೆ ತಾಯಿಯಾದವಳು ಈಕೆ. ಮೆದಿನಾಗೆ ತಾನು ಗರ್ಭಿಣಿ ಎಂಬುದು ಆರಂಭದಲ್ಲೇ ಗೊತ್ತಾಗಿರಲೇ ಇಲ್ಲ. ಅದು ಗೊತ್ತಾಗುವ ವಯಸ್ಸು ಅಲ್ಲ. ಆದರೆ ಹೊಟ್ಟೆ ಬೆಳೆಯುತ್ತಾ ಹೋಗಿ ಕೊನೆಗೊಂದು ದಿನ ನೋವು ಕಾಣಿಸಿಕೊಂಡಾಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ಪೋಷಕರಿಗೆ ವೈದ್ಯರು ಗಡ್ಡೆಯಾಗಿರಬಹುದು ಎಂದು ಹೇಳಿದರು. ಆದರೆ ಪರೀಕ್ಷೆಗೆ ಒಳಪಡಿಸಿದಾಗ ವೈದ್ಯರಿಗೆ ಆಘಾತವಾಗಿತ್ತು. ಆಗಲೇ ಮೆದಿನಾ 7 ತಿಂಗಳ ಗರ್ಭಿಣಿ ಎಂಬುದು ಗೊತ್ತಾಗಿತ್ತು. ಅಷ್ಟೊತ್ತಿಗೆ ಕಾಲ ಕೈ ಮೀರಿತ್ತು. ಮೆದಿನಾ ಜೀವಕ್ಕೆ ಕುತ್ತು ಬರಬಹುದಾದ್ದರಿಂದ ಒಳಗಿದ್ದ ಜೀವವನ್ನು ಹೊರತೆಗೆಯದೆ ಬೇರೆ ದಾರಿ ಇರಲಿಲ್ಲ. ಆದರೆ ಅದು ಅಷ್ಟು ಸುಲಭ ಇರಲಿಲ್ಲ. ತುಂಬು ಗರ್ಭಿಣಿಯಾಗಿ ಹೆರಿಗೆ ಸಮಯ ತಲುಪಿದರೂ ಮೆದಿನಾಳ ಸೊಂಟ ಶಿಶುವಿಗೆ ಜನ್ಮ ನೀಡಲು ಯೋಗ್ಯ ಆಕಾರದಲ್ಲಿ ಬಲಿಷ್ಠವಾಗಿ ಬೆಳೆದಿರಲಿಲ್ಲ. ಹೀಗಾಗಿ 1939 ಮೇ 14ರಂದು ಶಸ್ತ್ರಚಿಕಿತ್ಸೆಯ ಮೂಲಕ ಮಗುವನ್ನು ಹೆರಿಗೆ ಮಾಡಿಸಲಾಯಿತು. 2.7 ಕಿಲೋಗ್ರಾಂ ತೂಕ ಹಾಗೂ ಆರೋಗ್ಯವಾಗಿ ಹುಟ್ಟಿದ ಆ ಗಂಡು ಮಗುವಿಗೆ ಹೆರಿಗೆ ಮಾಡಿಸಿದ ವೈದ್ಯ ಗೆರಾರ್ಡೋ ಲೊಜಾಡಾ ಅವರ ಗೌರವಾರ್ಥ ಗೆರಾರ್ಡೋ ಎಂದು ಹೆಸರಿಸಲಾಯಿತು. ಪ್ರಿಕಾಷಿಯಸ್ ಪ್ಯೂಬರ್ಟಿ ಆರೋಗ್ಯ ಸಮಸ್ಯೆಯಿಂದಾಗಿ ಮೆದಿನಾ 3ನೇ ವಯಸ್ಸಿಗೆ ಋತುಮತಿಯಾಗಿದ್ದಳು ಎಂಬುದು ನಂತರ ತಿಳಿದು ಬಂದ ಸಂಗತಿ. ಆದರೆ ಅಸಲು ಬಗೆಹರಿಯದೆ ದುರಂತ ಸಂಗತಿ ಏನೆಂದರೆ ಆಕೆ ಗರ್ಭ ಧರಿಸಲು ಕಾರಣ ಯಾರು? ಈ ಪ್ರಶ್ನೆಗೆ ಉತ್ತರ ಹುಡುಕಾಟಕ್ಕಿಳಿದ ಪೊಲೀಸರು ಮೆದಿನಾ ತಂದೆಯನ್ನು ಅತ್ಯಾಚಾರ ಆರೋಪದಲ್ಲಿ ಬಂಧಿಸಿದರು. ಆದರೆ ಅವರ ಕೃತ್ಯವೆಸಗಿದ್ದನ್ನು ಸಮರ್ಥಿಸಲು ಸೂಕ್ತ ಸಾಕ್ಷ್ಯಗಳು ಸಿಗಲಿಲ್ಲವಾದ್ದರಿಂದ ಕೆಲ ದಿನಗಳ ನಂತರ ಜೈಲಿನಿಂದ ಬಿಡುಗಡೆಯಾದರು. ಬಂಧನ ಬಿಡುಗಡೆಗಳೇನೋ ನಡೆದು ಹೋದವು. ಆದರೆ ನಂತರದ ದಿನಗಳಲ್ಲಿ ಅವರು ಅನುಭವಿಸಿದ ವೇದನೆ, ಸಹಿಸದ ಅವಮಾನಗಳು ಅಷ್ಟಿಷ್ಟಲ್ಲ. ಆ ಮುಕ್ತೆ ಗರ್ಭವತಿಯಾಗಲು ಕಾರಣವೇನು ಎಂಬುದು ಈಗಲೂ ರಹಸ್ಯವಾಗಿಯೇ ಉಳಿದಿದೆ. ಕಾರಣ ಗೊತ್ತಿಲ್ಲದ್ದರಿಂದ ಹಾಗೂ ಮೆದಿನಾಗೂ ತೀರಾ ಸಣ್ಣ ವಯಸ್ಸಾಗಿದ್ದರಿಂದ ತಾಯಿ ಮಗನ ಸಂಬಂಧವನ್ನು ಅಕ್ಕ ತಮ್ಮ ಎಂದೇ ಬಿಂಬಿಸಲಾಯಿತು. ಆದರೆ ಗೆರಾರ್ಡೋಗೆ 10 ವರ್ಷವಿದ್ದಾಗ ಅಕ್ಕ ಮೆದಿನಾಳೇ ಆತನಿಗೆ ತಾಯಿ ಎಂಬ ಸತ್ಯವನ್ನು ತಿಳಿಸಲಾಯಿತು. ಇಂಥ ಹಲವು ವಿಷಯಗಳಲ್ಲೂ ವಿವಾದ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.